ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಇದೊಂದು ಸ್ಕೇಲ್ ಇದ್ದರೆ ನಿಮಗೆ ಆಗಕ್ಕೆ ತುಂಬಾ ಈಸಿ ಆಗುತ್ತೆ. ನೋಡಿ, ಈ ಥರ ಸ್ಕೇಲು ಇದೆಲ್ಲ ಒಂದು 50 ರುಪೀಸ್ಗೆಲ್ಲ ಸಿಗುತ್ತೆ. ಕೆಲವ್ರಿಗೆ ಸ್ಲೀವ್ಸಲ್ಲಿ ತುಂಬಾ ಪ್ರಾಬ್ಲಮ್ ಆಗೋದು ಇಲ್ಲಿ ಶೇಪ್ ತೆಗೆಯೋದು. ಹೇಗೆ ತೆಗೆದ್ರೂ ರಿಂಕಲ್ಸ್ ಬರುತ್ತೆ, ಇಲ್ಲ ಏನೇನೋ ಪ್ರಾಬ್ಲಮ್ ಆಗ್ತಾನೆ ಇರುತ್ತೆ. ಅದನ್ನು ಯಾವ ರೀತಿ ಸ್ಕೇಲಲ್ಲಿ ಈಸಿಯಾಗಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತೀನಿ. ಆರಾಮಾಗಿ ಮಾಡ್ಕೋಬೋದು ಈಸಿಯಾಗಿ. ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನು ಸ್ಲೀವ್ಸ್ನ ಉದ್ದ ತೊಗೊಂಡಿದ್ದೀನಿ. ಸ್ಲೀವ್ಸ್ನ ಉದ್ದ ಬಂದ್ಬಿಟ್ಟು 7 ಇಂಚಿದೆ. ಇದು ಸ್ಲೀವ್ಸ್ನ ಉದ್ದ 7 ಇಂಚ್ ತೊಗೊಂಡಿದ್ದೀನಿ. ನೋಡಿ, 7 ಇಂಚಿದೆ ಉದ್ದ, 7 ಇಂಚು. ಇಲ್ಲಿ ಸುತ್ತಳತೆ ಬಂದ್ಬಿಟ್ಟು 5 ಕಾಲಿದೆ. ಇಲ್ಲಿ ಬಂದ್ಬಿಟ್ಟು 7 ಕಾಲು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಮಾರ್ಕ್ ಮಾಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಕೆಳಗಡೆಗೆ 3.5 ಇಂಚ್ ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 3.5 ಇಂಚ್ ಇಲ್ಲಿ ಮಾರ್ಕ್ ಮಾಡಿ ಇಲ್ಲಿ ಜಾಯಿಂಟು ಮಾಡಿದ್ದೀನಿ. ಇವಾಗ ಇಲ್ಲಿಂದ ಇಲ್ಲಿಗೆ ಹೇಗೆ ಶೇಪ್ ತೆಗೆಯೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ಈ ರೀತಿ ಒಂದು ಮಾರ್ಕ್ ಹಾಕೋತೀನಿ. ಇವಾಗ ಈ ಸ್ಕೇಲ್ ಇದೆಯಲ್ಲ, ಇವಾಗ ಒಂದೊಂದು ಸ್ಕೇಲು ಹೇಗೆ ಬರುತ್ತೇನೋ ಇದು ಸ್ವಲ್ಪ ಉಲ್ಟಾ ಬಂದಿದೆ. ಈ ರೀತಿ ಇಟ್ಕೋಬೇಕು, ಓಕೆನಾ. ಇದು ಈ ಕಡ್ಡಿ ಥರ ಇರೋದು ಈ ಕಡೆಗೆ ಬರಬೇಕು, ಇಲ್ಲಿ ಕಂಕ್ಲ ತಕ್ಕ ಬರಬೇಕು. ಇದು ಈ ಕಡೆಗೆ ಬರಬೇಕು, ಓಕೆನಾ. ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇದ್ರ ಮೇಲೆ ಇಟ್ಕೊಳ್ಳಿ. ಇದನ್ನ ಕರೆಕ್ಟಾಗಿ ಈ ರೀತಿ ಮ್ಯಾಚ್ ಮಾಡ್ಕೊಳ್ಳಿ. ನೋಡಿ, ಇಲ್ಲೇನು ಸ್ಟಿಚಿಂಗ್ ಇದೆ ಇಲ್ಲಿವರೆಗೂ ಇದು ಶೇಪ್ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ, ಓಕೆನಾ. ಈ ರೀತಿ ತಗೊಂಡು ನೋಡಿ, ಇಷ್ಟೇ ಈ ರೀತಿ ತಗೊಂಡು ಹಿಂಗೆ ಜಾಯಿಂಟ್ ಮಾಡ್ಕೋಬೇಕು, ಆಯಿತಾ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈ ರೀತಿ ಶೇಪ್ ಕೊಟ್ಟರೆ ಮುಗೀತು. ನೋಡಿ, ಇದನ್ನು ಈ ರೀತಿ ಇಟ್ಕೋಬೇಕು. ಇವಾಗ ಇದರಲ್ಲಿ ಈ ಥರ ಕೊಟ್ಟಿದ್ದಾರೆ, ಈ ಥರ ಇಟ್ಕೊಂಡ್ರೆ ನೋಡಿ ಶೇಪ್ ಬರೋದೇ ಇಲ್ಲ, ಓಕೆನಾ. ಈ ರೀತಿ ಇಟ್ಕೊಂಡ್ರು ಶೇಪ್ ಬರೋಲ್ಲ. ನೋಡಿ, ಇದು ಈ ಥರ ಉಲ್ಟಾ ಆಗುತ್ತೆ. ಈ ರೀತಿ ಇಟ್ಕೊಂಡ್ರೆ ನಿಮಗೆ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿ, ನಮಗೆ ಬೇಕಾಗಿರೋ ಶೇಪ್ ಈ ರೀತಿ ಬರುತ್ತೆ. ಇವಾಗ ಇದನ್ನು ಹಿಂಗೆ ತಗೊಂಡು ಈ ರೀತಿ ಇಟ್ಕೋಬೇಕು. ಇಲ್ಲಿ 1 ಇಂಚಿಗೆ ಗ್ಯಾಪ್ ಕೊಟ್ಬಿಡಿ. 1 ಇಂಚು, ಜಾಸ್ತಿ ಬೇಡ, 1 ಇಂಚಷ್ಟು ಗ್ಯಾಪ್ ಕೊಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. 1 ಇಂಚು ನಿಮ್ಮ ಟೇಪಲ್ಲೇ ಅಳತೆ ಮಾಡ್ಕೊಳ್ಬೇಕು. ಅಂದರೆ ಈ ರೀತಿ 1 ಇಂಚನ್ನ ಟೇಪಲ್ಲಿ ಅಳತೆ ಮಾಡಿಕೊಂಡು ಇವಾಗ ಇಲ್ಲಿಂದ ಇಲ್ಲಿಗೆ ಈ ರೀತಿ ಶೇಪ್ ತೊಗೋಬೇಕು. ಒಂದು ಹಿಂಗೆ ಜಾಯಿಂಟ್ ಹಾಕಬೇಕು, ಓಕೆನಾ. ಕರೆಕ್ಟಾಗಿ ಇಲ್ಲಿ ಇಟ್ಕೊಳ್ಳಿ. ಇಲ್ಲಿಂದ ಈಗ ಬಂದು ಹೀಗೆ ಜಾಯಿಂಟ್ ಆಗಬೇಕು. ನೋಡಿ, ಈ ರೀತಿ ಬರಬೇಕು. ನೋಡಿ ಎಷ್ಟು ನೀಟಾಗಿ ಬಂದಿದೆಯಲ್ಲ ಶೇಪು. ಈ ರೀತಿ ಶೇಪ್ನ ಕೊಡೋದು, ಓಕೆನಾ. ಈ ರೀತಿ ಕೊಡೋದ್ರಿಂದ ನಿಮಗೆ ಇಲ್ಲಿ ರಿಂಕಲ್ಸ್ ಆಗಲಿ ಏನು ಜಾಸ್ತಿ ಬರೋಲ್ಲ, ಓಕೆನಾ. ಇದನ್ನೇನಾದರೂ ನೀವು ಕಮ್ಮಿ ಮಾಡಿದ್ರೆ ಇಲ್ಲಿ ಜಾಸ್ತಿ ಬರೋ ಬಟ್ಟೆನೇ ನಮಗೆ ರಿಂಕಲ್ಸ್ ಬರೋದು, ಓಕೆನಾ. ಈ ಥರ ಸ್ವಲ್ಪ ಶೇಪ್ ಚೆನ್ನಾಗಿ ತೆಗೆದ್ರೆ ಅವಾಗ ರಿಂಕಲ್ಸ್ ಬರೋಲ್ಲ, ರಿಂಕಲ್ಸ್ ಅವಾಯ್ಡ್ ಆಗುತ್ತೆ, ಓಕೆನಾ. ಇಲ್ಲ ಅಂದರೆ ನಿಮ್ಗೆ ಇಲ್ಲಿ ಏನು ನಾವು ಹಿಂಗೆ ತೆಗೆದ್ವಿ, ಸ್ವಲ್ಪ ತೆಗೆದ್ವಿ ಅಂದ್ಕೊಳ್ಳಿ, ಇಷ್ಟಕ್ಕೆ ತೆಗೆದ್ವಿ ಅಂದ್ಕೊಂಡ್ರೆ ಇಲ್ಲಿಗೆ ಅವಾಗ ಏನಾಗುತ್ತೆ, ಈ ಎಕ್ಸ್ಟ್ರಾ ಸ್ಕೇಲಲ್ಲಿ ಆರಾಮಾಗಿ ಇದನ್ನ ಆರ್ಮೋಲ್ ರೌಂಡ್ಸ್ನ ತೆಗಿಬೋದು. ಈ ಥರ ಶೇಪ್ ಕೊಟ್ಟರೆ ಬರಲ್ಲ. ನೋಡಿ, ಇದು ಚೇಂಜ್ ಆಗುತ್ತೆ. ಹಿಂಗೆ ಬರಲೇಬಾರ್ದು, ಹಿಂಗೆ ಬರಬೇಕು, ಓಕೆನಾ. ಹೀಗೆ ಬರಬೇಕು. ಈಗ ಬಂದರೆ ಒಂಥರ ಹಿಂಗೆಲ್ಲ ಬರುತ್ತೆ ಈ ಶೇಪ್. ಇದೆಲ್ಲ ಇದೇನೋ ಇದು ಉಲ್ಟಾ ಕೊಟ್ಟಿದ್ದಾರೆ ಅನ್ಕೋತೀನಿ ಮೋಸ್ಟ್ಲಿ. ಇಲ್ಲ ಈ ಥರ ಬಂದ್ರೂ ಹಿಂಗೆ ಬಂದ್ರೂ ಸರಿ ಹೋಗಲ್ಲ. ನೋಡಿ, ಈಗ ಬಂದ್ರೂ ಸರಿ ಹೋಗಲ್ಲ. ಈಗ ಬಂದರೆ ಕರೆಕ್ಟ್ ಆಗುತ್ತೆ. ನೋಡಿ, ಇಲ್ಲಿಂದ ಶೇಪ್ ಹಿಂಗೆ, ಅಂದರೆ ಈ ಸ್ಕೇಲ್ ಮಾತ್ರ ಹಂಗಿದೆಯೋ ಇಲ್ಲ ಬೇರೆ ಸ್ಕೇಲ್ ಹಿಂಗೆ ಇದೆಯೋ ಗೊತ್ತಿಲ್ಲ. ಆ್ಯಕ್ಚುಲಿ ಇದು ಈ ಥರ ಇಟ್ಕೊಂಡೇ ಮಾಡಬೇಕು, ಆದರೆ ಈ ಥರ ಇದು ಸರಿ ಬರ್ತಿಲ್ಲ, ಓಕೆನಾ. ಈ ರೀತಿನೇ ಇಟ್ಕೋಬೇಕು. ನೋಡಿ, ಹೀಗೆ ಇಟ್ಕೊಂಡ್ರೆ ನೀಟಾಗಿ ಶೇಪ್ ಬರುತ್ತೆ. ಇಲ್ಲಿಂದ ತುದಿಯಿಂದ ಇಲ್ಲಿ ನಮ್ಗೇನು ಜಾಯಿಂಟಿಂಗ್ ಬೇಕು ಅಲ್ಲಿವರೆಗೂ ನೀಟಾಗಿ ಇಟ್ಕೊಳ್ಳಿ, ಓಕೆನಾ. ಈ ರೀತಿ ಮತ್ತು ಇದನ್ನು ಹಿಂಗೆ ತಿರುಗಿಸ್ಬಿಟ್ಟು ಹಿಂಗೆ ಇಟ್ಕೊಳ್ಳಿ. ಈ ಕಡೆಯಿಂದ ಇಲ್ಲಿ 1 ಇಂಚ್ ಬಿಟ್ಟು ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಇಷ್ಟೇ, ಓಕೆನಾ. ಕಾಣಿಸ್ತಾ ಇದೆಯಾ? ನೋಡಿ, ಈ ರೀತಿ ಇಲ್ಲಿಗೆ ಬಂದು ಶೇಪ್ ಈ ಥರ ಕೊಡಿ, ಓಕೆನಾ. ಇದನ್ನು ಈ ರೀತಿ ಕೊಡಿ. ನೋಡಿ, ಈ ರೀತಿ ನೀಟಾಗಿ ಈ ರೀತಿ ಬರಬೇಕು, ಇಷ್ಟೇ, ಓಕೆನಾ. ನೋಡಿ, ಈ ರೀತಿ ಬಂದಿದೆ, ಓಕೆನಾ. ಇಷ್ಟೇ ಶೇಪ್ದು. ಇವಾಗ ಸುಮ್ಮನೆ ತೆಗಿಯೋದಕ್ಕೆ ಕಷ್ಟ ಅನ್ನೋರು ಈ ಥರದ್ದು ಇದೊಂದು 50 ರುಪೀಸ್ಗೆಲ್ಲ ಸಿಗುತ್ತೆ. ತಗೊಬಂದು ಇಟ್ಕೊಂಡ್ರೆ ನೀವು ಆರಾಮಾಗಿ ಈ ಥರ ಇದನ್ನು ಕಟ್ ಮಾಡ್ಕೋಬೋದು, ಓಕೆನಾ. ಅಕಸ್ಮಾತ್ ಇವಾಗ ದೊಡ್ಡದಿತ್ತು ಅಂದ್ಕೊಳ್ಳಿ, ಇದನ್ನೇ ಸ್ವಲ್ಪ ಈ ಥರ ಇನ್ನೂ ದೊಡ್ಡದಾಗಬೇಕು ಅಂದರೆ
ಇಲ್ಲಿ ಇದೇ ಟೈಮಲ್ಲಿ ಇಲ್ಲಿ ಸ್ವಲ್ಪ ಜಾಸ್ತಿ ಇದಿರುತ್ತೆ, ಹಿಂಗೆ ಮಾರ್ಕ್ ಹಾಕೊಳ್ಳೋದು ಅಷ್ಟೇ, ನೀನೇನು ತೊಂದರೆ ಇಲ್ಲ. ಈ ಕಡೆ ಮಾತ್ರ ಈ ಶೇಪು ಇದೇ ಥರನೇ ಬರುತ್ತೆ. ಇದನ್ನ ಈ ಥರನೇ ಇಲ್ಲಿ 1 ಇಂಚ್ ಬಿಟ್ಟು ಈ ಕಡೆಯಿಂದ ಹಿಂಗೆ ಸ್ವಲ್ಪ ಮುಂದಕ್ಕೆ ಬಂದರೆ ಹಿಂಗೆ ಹಾಕ್ಕೊಳ್ಳಿ, ಹಿಂಗೆ ಇಷ್ಟೇ. ಹಂಗೆ ತೆಗೆದು ಹಿಂಗೆ ಜಾಯಿಂಟ್ ಮಾಡ್ಕೊಳ್ಳೋದು. ಓಕೆನಾ? ಇಷ್ಟೇ ಈಸಿಯಾಗಿ ಕಟ್ ಮಾಡ್ಕೋಬೋದು. ಇದೊಂದು ಆಯಿತಾ. ಈ ಥರ ಶೇಪ್ನ ತೆಗೆದು ಕಟ್ ಮಾಡ್ಕೋಬೋದು. ಇಲ್ಲಿ ಮಾಮೂಲಿ ಎಕ್ಸ್ಟ್ರಾ 2 ಇಂಚ್ ಬಿಟ್ಟು ಕಟ್ ಮಾಡ್ಕೊತೀನಿ. ನಿಮ್ಗೆ ಎಷ್ಟು ಮಾರ್ಜಿನ್ ಬೇಕು ಅಷ್ಟು ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟೇ. ಮತ್ತು ಇಲ್ಲಿ 2 ಪೀಸ್ ತಗೊಳ್ಳಿ, 4 ಕಟ್ ಮಾಡಬಾರ್ದು, 2 ತಗೊಂಡು ನೀಟಾಗಿ ಈ ರೀತಿ ತೆಗಿ. ಓಕೆನಾ? ಇಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಶೇಪ್ ಬಂತು. ಇಷ್ಟೇ. ಓಕೆನಾ? ಈ ಥರ ಸ್ಕೇಲ್ ಇದ್ದರೆ ನೀವು ಆರಾಮಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಕರು ಸ್ಕೇಲ್ ಅಂತಲೇ ಇದಕ್ಕೆ ಕರೀತಾರೆ.